ಗೇಟ್ ಹತ್ರ ಬರ್ತಾಯಿದ್ದೀನಿ, ಸ್ಮೆಲ್ ಗೊತ್ತಾಯ್ತು. ಅಯ್ಯೋ ಶಟ್ ಅಂದ್ಕೊಂಡು ಓಡ್ ಬಂದೆ ಇವಾಗ ಒಳಗಡೆಗೆ. ಅಯ್ಯೋ ಸಾಂಬಾರು ಇಟ್ಟಿದ್ನಲ್ಲ ಏನಾಯಿತು ಅಂತ ನೋಡಿದ್ರೆ ಏನೂ ಆಗಿಲ್ಲ. ನನ್ನ ಪುಣ್ಯಕ್ಕೆ ಕುದೀತಿತ್ತು. ಏನಾರು ಸೀದೋಗಿದ್ರೆ ಸರಿ ಕೊಟ್ಟಿರೋರು ನಮ್ಮ ಮನೇಲಿ ಅಂತೂ. ಒಳ್ಳೆ ಬ್ಯಾಟಿಂಗ್ ಇತ್ತು. ನಾನ್ ವೆಜ್ ಅಂದರೆ ಬಾಯಿ 2 ಆಗುತ್ತೆ, ಹೊಟ್ಟೆ 4 ಆಗುತ್ತೆ. ಅದಕ್ಕೇನೆ ಸಖತ್ತಾಗ್ತೀನಿ. ಚಿಕನ್ ಪೆಪ್ಪರ್ ಡ್ರೈ ಇದೇನಮ್ಮ? ಹಾಂ ಬಿರಿಯಾನಿ. ಹಾಂ ಇದು ಬಿರಿಯಾನಿನಾ? ಇದು ಚಿಕನ್ ಗೊಜ್ಜು. ಇದು ಮಟನ್ ಸಾರು ರೆಡಿ ಮಾಡ್ತಾವ್ರೆ. ಇಷ್ಟ ಆಗುತ್ತೆ. ಊರಿಗೆ ಹೋಗ್ಬಿಟ್ಟು ಊರಲ್ಲಿರೋರಿಗೆ ತೋರಿಸ್ಬಿಟ್ಟು ತಿಂತಾಯಿರೋದು ಇವರು. ಇವಾಗ ಇಲ್ಲಿ ಬಂದಿದ್ದೀವಿ. ನಮ್ಮ ಅಪ್ಪ ಕಟ್ ಮಾಡಿಸ್ಕೊತವ್ರೆ ನಾಟಿ ಮಟನ್ನ. ಸಖತ್ತಾಗೈತೆ. ವಯಸ್ಸಲ್ಲೂ ಅಷ್ಟೇ ಗೈಸ್, ನಾನೇ ಬರ್ತಾಯಿದ್ದಿದ್ದು ನಮ್ಮ ಅಪ್ಪನ ಜೊತೆ ತರೋಕ್ಕೆಲ್ಲ. ನನಗಿದ್ರಲ್ಲಿ ಏನೋ ಒಂಥರ ಖುಷಿ. ಮಟನ್ ತಗೊಂಬರೋದು, ಚಿಕನ್ ತಗೊಂಬರೋದು ನೋಡೋಕ್ಕೆಲ್ಲ ಖುಷಿ. ಎಷ್ಟೊತ್ತರ ಆಗಲಿ ಕಾಯಿ ತಿನ್ಬೇಕಂದ್ರೆ ಅದೇ ಒಟ್ಟಿನಲ್ಲಿ ನಾನು ಹೋಗ್ಬೇಕು ನಮ್ಮ ಅಪ್ಪನ ಜೊತೆ. 5 ಗಂಟೆಗೆ ಇನ್ನೊಂದು ನಿಮಿಷ ಇದ್ದಂಗೆ ಬಿಟ್ಟಿದ್ದು. ಇವಾಗ ಅಲ್ಲೇ 5:15 ಆಯಿತು. ಎಷ್ಟು ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಬಂದಿದ್ದೀವಿ ಮಟನ್ ತರೋದಕ್ಕೆ ಅಂತಲೇ. ಟೈಮ್ ಎಷ್ಟು ಗಂಟೆ ಆಗುತ್ತೆ ಗೈಸ್? ಕರೆಕ್ಟಾಗಿ 5 ಗಂಟೆಗೆ ಇನ್ನು 5 ನಿಮಿಷ ಆಯಿತಾ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶೇಷಾಂಗ್ ಬ್ಲಾಗ್ಸ್. ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಇವತ್ತು ಏನು ಯುಗಾದಿ ಹಬ್ಬ ಆಗಿ ಎಲ್ಲ ನಾನ್ ವೆಜ್ ಪ್ರಿಯರಿಗೆ ಏನು, ಒಂದು ನಿಮಿಷ ಗೈಸ್, ಗುಡ್ ನ್ಯೂಸ್. ಎಲ್ಲ ನಾನ್ ವೆಜ್ ಪ್ರಿಯರಿಗೆ ಗುಡ್ ನ್ಯೂಸ್. ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಗೈಸ್ ಇವತ್ತು. ನಾನು ನಮ್ಮಪ್ಪ ಚಳಿ, ಅದಕ್ಕೆ ನಾನು ಮುಡ್ಡೆ ಹಾಕ್ಕೊಂಡಿದ್ದೀನಿ. ನಮ್ಮಪ್ಪ ಹಂಗೆ ಹೇಳ್ತಾ ಇದ್ದೀನಿ ಹಾಕೊಳ್ರಿ ಅಂತ. ಹಾಕೊಳ್ತಿಲ್ಲ ಅವರು. ಟೈಮ್ ಎಷ್ಟು ಗಂಟೆ ಆಗುತ್ತೆ ಗೈಸ್? ಕರೆಕ್ಟಾಗಿ 5 ಗಂಟೆಗೆ ಇನ್ನು 5 ನಿಮಿಷ ಆಯಿತಾ. ಈ ರೋಡಲ್ಲಿ ಯಾವಾಗಲೂ ಎಷ್ಟು ಫುಲ್ಲು ಖಾಲಿ ಗೈಸ್. ನಮ್ಮಪ್ಪ ರೆಗ್ಯುಲರಾಗಿ ತರೋ ಕಡೆ ಒಂದು ಕಡೆ ಬಂದ್ವಿ. ಯಪ್ಪ ಎಷ್ಟು ರಶ್ ಇತ್ತು ಗೊತ್ತಾ. ಅದಕ್ಕೇನು ಇನ್ನೊಂದು ಕಡೆ ತರ್ತಿದ್ವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾರೂ ಇರಲಿಲ್ಲ, ಮುಚ್ಕೊಂಡು ಅಲ್ಲೇ ತಗೊಂಡು ಇಷ್ಟೊತ್ತಲ್ಲಿ ಮನೆಗೆ ಹೋಗ್ಬಿಡ್ಬೋದಾಯ್ತು ಗೈಸ್. ಅಂದರೆ ಇಷ್ಟೊತ್ತಲ್ಲಿ ಮಟನ್ ಹೊಡಿಯೋಕೆ ಸ್ಟಾರ್ಟ್ ಮಾಡಿರೋರು. ಇಲ್ಲಿ ಯಪ್ಪ ಎಷ್ಟು ಅಂದರೆ ಇವತ್ತು ಅವ್ರಿಗೆ ಸಿಗೋ ಡೌಟ್ ಅಷ್ಟು ಐತೆ. ಅದಕ್ಕೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ಗೈಸ್ ನಾವು ಇವಾಗ. ಈ ರೋಡಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇದನ್ನು ತುಂಬ್ಕೊಂಡು ಬ್ಲ್ಯಾಕ್ ಕವರ್ ಇಟ್ಕೊಂಡೇ ಓಡಾಡ್ತವ್ರೆ ಗೈಸ್. ನಾನು ನಮ್ಮಪ್ಪ ಎಷ್ಟು ಜನ ತಗೊಂಡೋಯ್ತಾರೆ ಅಂತ ಇದ್ದೀವಿ. ಇವಾಗ ಇಲ್ಲಿ ಬಂದಿದ್ದೀವಿ. ನಮ್ಮ ಅಪ್ಪ ಕಟ್ ಮಾಡಿಸ್ಕೊತವ್ರೆ ನಾಟಿ ಮಟನ್ನ. ಸಖತ್ತಾಗೈತೆ. ಅಲ್ಲಿಂದ ಬಂದ್ವಲ್ಲ, ಅದಕ್ಕೇ ಅದು ಮನೆಯಿಂದ ಹೊರಟಿದ್ವಲ್ಲ ಅಂದ್ಬಿಟ್ಟು ಆ ಥರ ಪ್ಯಾಕ್ ಮಾಡ್ಕೊಂಡಿದ್ದು. ನನಗೆ ಚಳಿಲಾಗಲ್ಲ ಗೈಸ್, ಕಿವಿ ಎಲ್ಲ ಕೊಟ್ಬಿಟ್ರೆ ಹುಷಾರು ತಪ್ಪುತ್ತೀನಿ. ಅದಕ್ಕೆ ನಮ್ಮಮ್ಮ ಆ ಥರ ಹೆಡ್ ಕ್ಯಾಪ್ ಕಟ್ಕೊಳ್ಳೋರ್ಗೂ ಬಿಡಲಿಲ್ಲ ನನ್ನ. ಚಿಕ್ಕ ವಯಸ್ಸಲ್ಲೂ ಅಷ್ಟೇ ಗೈಸ್, ನಾನೇ ಬರ್ತಾಯಿದ್ದಿದ್ದು ನಮ್ಮ ಅಪ್ಪನ ಜೊತೆ ತರೋಕ್ಕೆಲ್ಲ. ನನಗಿದ್ರಲ್ಲಿ ಏನೋ ಒಂಥರ ಖುಷಿ. ಮಟನ್ ತಗೊಂಬರೋದು, ಚಿಕನ್ ತಗೊಂಬರೋದು ನೋಡೋಕ್ಕೆಲ್ಲ ಖುಷಿ. ಎಷ್ಟೊತ್ತರ ಆಗಲಿ ಕಾಯಿ ತಿನ್ಬೇಕಂದ್ರೆ ಅದೇ ಒಟ್ಟಿನಲ್ಲಿ ನಾನು ಹೋಗ್ಬೇಕು ನಮ್ಮ ಅಪ್ಪನ ಜೊತೆ. 5 ಗಂಟೆಗೆ ಇನ್ನೊಂದು ನಿಮಿಷ ಇದ್ದಂಗೆ ಬಿಟ್ಟಿದ್ದು. ಇವಾಗ ಅಲ್ಲೇ 5:15 ಆಯಿತು. ಎಷ್ಟು ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಬಂದಿದ್ದೀವಿ ಮಟನ್ ತರೋದಕ್ಕೆ ಅಂತಲೇ. ನಮ್ಮ ಏರಿಯಾದಲ್ಲಿ ಎಲ್ಲೂ ಚೆನ್ನಾಗಿ ಸಿಗೋಲ್ಲ ಗೈಸ್, ಅದಕ್ಕೆ ಇಲ್ಲಿ ಬರ್ತೀವಿ ನಾವು ತಾಳ್ತೀವಿ ಗೈಸ್. ನಮ್ಮಪ್ಪ ತಂದು ಡಿಕ್ಕಿಯಲ್ಲಿ ಇಟ್ಬಿಟ್ರು, ನನಗೆ ಹೇಳಲೇ ಇಲ್ಲ. ಚಿಕನ್ ಹಾಕ್ಸ್ಕೊಳಕ್ಕೆ ಹೋಗೋರು ಇವಾಗ. ನಮ್ಮ ಚಿಕ್ಕಮ್ಮಂಗೆ ಎಷ್ಟು ಬೇಕು ಕೇಳ್ಬಿಟ್ಟು ಹೇಳ್ತೀನಿ. 2 ನಿಮಿಷ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ನನಗೇನಾದ್ರು ಕೋಳಿ ಅಂಗಡಿ ಹತ್ರ ನಾನು ಏನಾದ್ರು ಬಂದರೆ ನನಗೊಂದು ರೀಲ್ಸ್ ನೆನಪಾಗುತ್ತೆ. ಏನು ಗೊತ್ತಾ, ಇಲ್ಲಿ ಹಾಕ್ತೀನಿ ನೋಡ್ರಿ. ಅಣ್ಣ 1 kg ಚಿಕನ್ ಕೊಡಿ. 1 kgನಾ? ಮತ್ತೆ ಚೆನ್ನಾಗಿದ್ಯಾ? ಅದೇ ಓದ್ತಾ ಇದೆಯಾ ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ನಮ್ಮ ಅಮ್ಮನ ಇದ್ರೆ ಕೊಡಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅದ್ಬಿಟ್ಟು ಟಿಕ್ಕ ಮಕ್ಕ ಎಲ್ಲ ಅಯ್ಯೋ ಇದ್ದಿಲ್ಲಂತೂ ನೆನ್ಸ್ಕೊಂಡು ನಗಾಡ್ತೀನಿ. ಕೋಳಿ ಅಂಗಡಿ ಹತ್ರ ಎಲ್ಲ ಬಂದುಬಿಟ್ರೆ ನನ್ನ ತಲೆಯಲ್ಲೂ ಇದೇ ಓಡ್ತಿರುತ್ತೆ. ತೊಗೊಂಡು ಹೋಗ್ತಾ ಇದ್ದೀವಿ ನಾವು. ಗೈಸ್ ನಮ್ಮಪ್ಪ ಪಟೇಲ್ರು ಆಗ್ಬಿಟ್ರು. ಪಟೇಲ್ರು ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತು ಹೇಳ್ರಿ, ಕುಡ್ಸಲ್ರಿ?
ಗೈಸ್ ಎಲ್ಲ ತೊಗೊಂಡೋಯ್ತು. ಇವಾಗ ಮನೆ ಹೋಗ್ತಾ ಇದ್ದೀವಿ ಗೈಸ್. ಚಳಿ ಐತೆ ಮನೆಗೆ ಹೋಗ್ಬಿಟ್ಟು ಮಾತಾಡ್ತೀನಿ ಗೈಸ್. ರಿಯಲಿ ಬಂದು ನಾನು ಮನೆಕೊಂಡ್ಬಿಟ್ಟೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಿದ್ದಕ್ಕೇನೆ. ಈಗ ಎದ್ದೆ ಜಸ್ಟ್ ನಾನು ಬಂದು ಮನೆದವನು ಕಾಫಿ ಮಾಡಿ ಇಟ್ಟಿದ್ರು, ಕುಡಿದ್ಬಿಟ್ಟು ಈಗ ಎದ್ದಿದ್ದೀನಿ. ಬಂದು ಚೆನ್ನಾಗಿ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಅಯ್ಯೋ ಹಿಂಗನ್ನತ್ರ ನಾನು ಮನೆಕೊಂಡ್ಬಿಟ್ಟೆ ಗೈಸ್ತಾರೆ, ಅದಕ್ಕೇನು ಮಾಡಲಿಲ್ಲ. ಮತ್ತು ಮಮ್ಮಿ ಇವಾಗ ಏನು ಮಾಡ್ತಾರೆ? ಏನು ಮಾಡ್ತೀವಿ ಮಮ್ಮಿ? ಬಿರಿಯಾನಿ ಮಟನ್ ಬಿರಿಯಾನಿ. ಆಮೇಲೆ ಏನು? ಪೆಪ್ಪರ್ ಡ್ರೈ, ಚಿಕನ್ ಫ್ರೈ, ಮಟನ್ ಸಾರು ಅಷ್ಟೇ. ಮೊಟ್ಟೆ ಓವರ್ ಆ್ಯಕ್ಟಿಂಗ್ ಆಗ್ಬಾರ್ದು. ಅಮ್ಮ ಎಲ್ಲ ಮಾಡ್ತವ್ರೆ. ಇವಾಗ ನಂದೊಂದು ಕ್ವಿಕ್ ಟ್ರಾನ್ಸಾಕ್ಷನ್ ನೋಡ್ಕೊಂಬನ್ನಿ. ನಾನು ಫ್ರೆಶ್ ಅಪ್ ಆಗಿಬಿಟ್ಬಿಡ್ತೀನಿ. ರೆಡಿ? 1 2 3. ಕ್ವಿಕ್ ಟ್ರಾನ್ಸಾಕ್ಷನ್ ಇನ್ನೊಂದು ನೋಡಿದ್ರಲ್ವಾ? ಬನ್ನಿ ಇವಾಗ ನಮ್ಮಮ್ಮ ಏನು ಮಾಡೋರೆ ಮಟನ್ ಚಿಕನಲ್ಲಿ ನೋಡೋಣ. ಚಿಕನ್ ಪೆಪ್ಪರ್ ಡ್ರೈ ಇದೇನಮ್ಮ? ಹಾಂ ಬಿರಿಯಾನಿ. ಹಾಂ ಇದು ಬಿರಿಯಾನಿನಾ? ಇದು ಚಿಕನ್ ಗೊಜ್ಜು. ಇದು ಮಟನ್ ಸಾರು ರೆಡಿ ಮಾಡ್ತವ್ರೆ. ಇಷ್ಟಾಗೈತೆ. ಇದು ರಸಮ್ಮು. ಇದು ದೇವ್ರ ಮುಂದೆ ಇಟ್ಟಿದ್ದು ಒಬ್ಬಟ್ಟು. ಅಷ್ಟೇ ಗೈಸ್, ಇಷ್ಟೇ. ಇನ್ನೂ ಮಾಡೋದು ಇಷ್ಟೇ ನಾವು ಮಾಡೋದು, ಇನ್ನೇನು ಮಾಡೋಲ್ಲ. ಇನ್ನೇನು ಮಾಡ್ಬೋದು? ನಮ್ಮಮ್ಮ ಕೈಮಾ ಬಾಲ್ಸ್ ಮಾಡೋರು, ಇವಾಗ ಅದು ಮಾಡೋಲ್ಲ. ಊರಿಗೆ ಹೋಗ್ಬಿಟ್ಟು ಊರಲ್ಲಿರೋರಿಗೆ ತೋರಿಸ್ಬಿಟ್ಟು ತಿಂತಾರೆ ದೇವ್ರು. ಇಷ್ಟು ವೆರೈಟಿ ಮಾಡೋರು ನಮ್ಮಮ್ಮ. ಫೈನಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಲೆಟ್ ಮೀಟ್ ಯು ನೆಕ್ಸ್ಟ್ ಬ್ಲಾಗ್. ಅಂದರೆ ನಾಳೆ ಬ್ಲಾಗಲ್ಲಿ ಮೀಟ್ ಆಗೋಣ. ಇವತ್ತಂತೂ ಒಳ್ಳೆ ಬ್ಯಾಟಿಂಗ್ ಇತ್ತು. ನಾನ್ ವೆಜ್ ಅಂದರೆ ಬಾಯಿ 2 ಆಗುತ್ತೆ, ಹೊಟ್ಟೆ 4 ಆಗುತ್ತೆ. ಅವರು ಬಾಡುಟಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ. ಬಾಡೆ ನಮ್ಗಾಡು ನಾ ತುಂಬಾ ಬ್ಯಾಡು. ಏನ್ ನಿಮ್ಮ ಅಪ್ಪನ ಮನೆಯಿಂದ ತಂದಾಕೇನು ಅಮ್ಮಿಕಂದ್? ಅದಕ್ಕೇನೆ ಸಖತ್ತಾಗಿ ತಿಂದುಬಿಟ್ಟು ಜೀರ್ಣ ಮಾಡ್ಕೊಳಕ್ಕಾಗ್ದಲೇ ಅವಾಗಿಂದ ಸ್ಪ್ರೈಟ್ ಕುಡಿತಾ ಇದ್ದೀನಿ ನಾನು. ಮತ್ತು ಇನ್ನೇನು ಗೈಸ್, ನಾಳೆ ಊರಿಗೆ ಹೋಗ್ಬೇಕು. ವೀಕ್ಲಿ ಒನ್ಸ್ ಊರಿಗೆ ಹೋಗಂಗೆ ಆಗ್ಬಿಡೈತೆ ಕಾರ್ ತಗೊಂಡ್ಮೇಲಂತೂ. ಗೈಸ್ ಅದೇನೋ ಚಂದ್ರನ ಹುಡುಕ್ತಾರೆ. ಏನು ಚಂದ್ರ ಅಂತ ಗೊತ್ತಿಲ್ಲ. ಏನು ಚಂದ್ರ ಹುಡುಕ್ತಾ ಇದ್ದೀರಾ? ಮುಕ್ತಿ ಚಂದ್ರನ? ಹಾಂ, ಯುಗಾದಿ ಚಂದ್ರ. ಅಲ್ಲಿ ಎಲಿ 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 ಹಿಂದಕ್ಕೆ ಹೋಗಿ ಚಂದ್ರ ನೋಡಕ್ಕೆ ನಮ್ಮ ಅಪ್ಪ ಬಂದುಬಿಟ್ಟೈತಾ? ಮೇಲೋಗಿ ನೋಡು ಅಂದ್ರೆ ಎಲ್ಲೈತೆ ಚಂದ್ರ ಅಂತ ಮೇಲೋ ಹಿಂದೆ ಹೋಗಿ ನೋಡ್ತಾನ. ಎಲ್ಲಿಂದ ಸೌಂಡ್ ಬರ್ತೈತೆ ಅದು ಲೈಟ್ ಅಂತ ಮೇಲ್ ನೋಡಲಿ. ತಂಗಿ ಮರ ನೇರ್ವಲ್ ನೋಡು, ಅದ್ರ ಪಕ್ಕದ ಈ ಕಡೆ ಇರುತ್ತೆ. ಕೆಲಸ ಮಾಡಿದ್ರೆ ಕಾಣಿಸ್ತಿಲ್ಲ ಕಮ್ಮ. ಚಂದ್ರನು ಕಾಣಿಸ್ತಿಲ್ಲ, ಏನು ಕಾಣಿಸ್ತಿಲ್ಲ. ಅದು ತೆಂಗಿನ ಮರ ಕಂದ. ಯಾವ ತೆಂಗಿನ ಮರ? ಇಲ್ಲಿ ಮುಂದೆ. ಈ ಕಡೆ ಚಂದ್ರ ಇದೆ, ಕಾಣಿಸ್ತಿಲ್ಲ ನಿಮಗೆ. ಮೇಲಿಂದ ನೋಡಿದ್ರೆ ಕಾಣಿಸ್ತಿದೆ, ನಕ್ಷತ್ರ ಕಾಣಿಸ್ತಿದೆ ನೋಡಿ. ನಕ್ಷತ್ರ ಅಲ್ಲೊಂದೇ ತೆಂಗಿನ ಮರ ಇದೆ. ನೀನು 2 ತೆಗಿತೀನಿ ತೆಂಗಿನ ಹಿಂಗ. ಹಾಂ ಕಾಣಿಸ್ತಾ ನಕ್ಷತ್ರ ಗೈಸ್ ಬರೀ ಫೋನಲ್ಲಿ 10% ಚಾರ್ಜ್ ಐತೆ, ಅದಕ್ಕೆ ಫ್ಲ್ಯಾಶ್ ಆನ್ ಆಗ್ತಾಯಿಲ್ಲ. ಫ್ರಂಟ್ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೇಲಕ್ಕೆ. ಅದು ಯುಗಾದಿ ಆಗಿ ಹೊಸ್ತಾಡ್ಕಾಗುತ್ತಲ್ಲ, ಅವತ್ತು ಸಾಯಂಕಾಲ ಚಂದ್ರನ ನೋಡಬೇಕಂತೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸಿಬಿನೂ ನಾನಿಬ್ಬರು ಇವಾಗ ಹೋಗಿ ಚಂದಮಾಮ ನೋಡ್ತೀವಿ. ಬರೇ ಚಂದಮಾಮನ ತೋರಿಸ್ತೀನಿ. ಮನೆಯಲ್ಲಿ ಕಾಣಿಸ್ತು ಅಲ್ಲಿ ನೋಡ್ರಿ, ಚಂದ್ರ ಕಾಣಿಸ್ಬಿಟ್ಟ. ನೀವು ನೋಡ್ಕೊಂಬಿಡಿ ಗೈಸ್ ಹಂಗೆ. ಇವಳಿಗೆ ಚಂದಮಾಮ ನೋಡು ಅಂದರೆ ಕಿಟಕಿ ಮೇಲೆ ಹತ್ತಿ ನಿಲ್ತ್ಬಿಟ್ಟಾಳೆ. ಏಯ್ ಬಾ ಕೆಳಗೆ. ಅವಾಗಿಂದ ಆಚೆ ನಾಯಿಗಳೆಲ್ಲ ಇವಳನ್ನೇ ನೋಡ್ತಾರೆ ಗೈಸ್. ಏನಿದೆ ಹಿಂಗೆ ಹತ್ತು ನಿಂತ್ಬಿಟ್ಟೈತೆ ಅಂತ. ಚಂದಮಾಮ ನೋಡಾಯಿತು. ನೀವು ನೋಡಿದ್ರೆ ಇಲ್ವಾ ಅಂತ ಕಮೆಂಟ್ ಹಾಕಿ ಗೈಸ್. ಇದು ನಮ್ಮ ಅಣ್ಣ ರೂಮು. ನೋಡಿದ್ರೆ ಮಕ್ಕೋಗಿದ್ದಾನೆ, ಇವಾಗ ಹೋಗ್ಬಿಡ್ಬೇಕು. ನಮ್ಮಮ್ಮ ಸಾಂಬಾರು ಬಿಸಿ ಮಾಡು ಅಂತ ಹೇಳಿದ್ರ. ನಾನು ಇಟ್ಟಿದ್ದೆ ನೋಡ್ರಿ, ಇಷ್ಟು ಸಾಂಬಾರು ಗೈಸ್ ಇಟ್ಟಿದ್ದೆ, ಮರ್ತಿ ಹೋಗ್ಬಿಟ್ಟಿದ್ದೀನಿ ಸಾಂಬಾರು ಇಟ್ಟಿರೋದನ್ನೇ.
ಕೆಳಗೆ ಹೋಗಿ ಆಟ ಆಡ್ತಾಯಿದ್ದೀನಿ ನಾನು. ಆಮೇಲೆ ಮೊಬೈಲಲ್ಲಿ ಚಾರ್ಜರ್ ಇಲ್ಲ ಅಂತ ಚಾರ್ಜರ್ ತೊಗೊಳಕ್ಕೆ ಬಂದೆ. ಗೇಟ್ ಹತ್ರ ಬರ್ತಾಯಿದ್ದೀನಿ, ಸ್ಮೆಲ್ ಗೊತ್ತಾಯ್ತು. ಅಯ್ಯೋ ಶೆಟ್ ಅಂದ್ಕೊಂಡು ಓಡ್ ಬಂದೆ ಇವಾಗ ಒಳಗಡೆಗೆ. ಅಯ್ಯೋ ಸಾಂಬಾರು ಇಟ್ಟಿದ್ನಲ್ಲ ಏನಾಯಿತು ಅಂತ ನೋಡಿದ್ರೆ ಏನೂ ಆಗಿಲ್ಲ. ನನ್ನ ಪುಣ್ಯಕ್ಕೆ ಕುದೀತಿತ್ತು. ಏನಾರು ಸೀದೋಗಿದ್ರೆ ಸರಿ ಕೊಟ್ಟಿರೋರು ನಮ್ಮ ಮನೇಲಿ. ಇವಳು ಏನು ತಿಂದು ಎಲ್ಲ ಬೆಳಗ್ಗೆಯಿಂದ